ಇಂದ್ರ ಇನ್ನೊಂದು 4 ಚೇರ್ सोलर निरपन सोलर ತೊಂದರೆ ಆಗ್ತದೆ ಮತ್ತು ಫಲವತ್ತಾದಂತಹ ಭೂಮಿಯನ್ನು ಮಟಮಾರಿ ಗ್ರಾಮದಲ್ಲಿ ಇದೆ ಅಂತೇಳಿ ನಾವು ಯಾರು ಕೂಡ ಇದು ಲಿಫ್ಟ್ಗಳನ್ನು ಕೇಳಿರಲಿಲ್ಲ. ಆದರೆ ನನ್ನ ಕರ್ತವ್ಯ ಒಬ್ಬ ಶಾಸಕರಾದವರು ಈ ಜನರ ಅಪೇಕ್ಷೆಗಳು, ರೈತರ ಏನು ಭಾವನೆಗಳಾದ ಮತ್ತು ಜನರ ಏನು ಕಷ್ಟಗಳಾದ ಅದನ್ನೆಲ್ಲವನ್ನ ದಿನನಿತ್ಯ ನಾವು ರಾತ್ರಿ ಆಗಲು ಅದನ್ನು ಸ್ಟಡಿ ಮಾಡಬೇಕಾಗ್ತದೆ. ಮಾಡಿದಾಗ ಏನು ಮಾಡಿದರೂ ನಾವು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡಿ ನಾನು ಇವತ್ತಿಲ್ಲ ಇದು ಶಾಶ್ವತವಾಗಿ ಇಲ್ಲಿ ಮಾಡ್ಬೇಕಂತೇಳಿ ನಾನು ಇದರಿಂದ ನೋಡ್ತಾ ಇದ್ದೀವಿ. ಯಾವುದು ಬಿಚ್ಚಾಲಿಂದ ಅಲ್ಲಿ ಏನನ್ನು ಮಾಡ್ಬೇಕಂತ ಅಲ್ಲಿ ಸ್ಟೋರೇಜ್ ನೀರನ್ನು ಇರೋದಿಲ್ಲ ಅಂತೇಳಿ ಹೇಳಿದಾಗ ನಾನು ಒಂದು ದಿವಸ VNC ಅಣೆಕಟ್ಟಿಗೆ ಹೋಗಿದ್ದೆ. ಜೂಪುರ್ ಹತ್ರ ಅಲ್ಲಿ ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಣೆಕಟ್ಟದಲ್ಲಿ ಎಲ್ಲ ನದಿಯಲ್ಲಿ ನೀರಿರಲಿಲ್ಲ, ಅಲ್ಲಿ ಅಣೆಕಟ್ಟದಲ್ಲಿ ನೀರಿಲ್ಲ, ಎಲ್ಲ ಸ್ಟೋರೇಜ್ ನೀರಿತ್ತು. ಹೌದು, ಇಲ್ಲಿಂದೇ ಒಂದು ಲಿಫ್ಟ್ ಮಾಡಿದ್ರೆ ಆಯ್ತಲ್ಲ ನಾವು ಮಟಮಾರಿ ತನಕ ಅಂತೇಳಿ ನಾನು ಅವತ್ತು ಯೋಚನೆ ಮಾಡಿದ್ದೆ ಆವತ್ತು. ಯಾಕಂದ್ರೆ ಅಲ್ಲಿಂದ ಕುಡಿಯೋ ನೀರಿದ್ದು ಒಂದು ಬೋರ್ಕಲ್ಲು ಕೆರೆಯನ್ನು ತುಂಬುವಂಥ ಯೋಜನೆ ಅಲ್ಲಿಂದ ಮಾಡಿ ಈ ಲಿಫ್ಟ್ ಇರಿಗೇಷನ್ ಕೂಡ ರೈತರಿಗೆ ನಾವು ಇಲ್ಲಿಂದ ಮಾಡಿದರೆ ಶಾಶ್ವತವಾಗಿ ನೀರು ಇರ್ತದೆ, ಅಣೆಕಟ್ಟಾದ ಅಲ್ಲಿಂದ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಅವತ್ತೇ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದಾಗ ಅದು ಸುಮಾರು 2-2.5 ವರ್ಷ ಆಯ್ತು. ಈಗ ಅದನ್ನು ಪ್ರಯತ್ನ ನಿರಂತರ ಮಾಡಿದರೆ ಮೊನ್ನೆ ಆಗಿ 182 ಕೋಟಿ 70 ಲಕ್ಷ ಸ್ಯಾಂಕ್ಷನ್ ಆಗಿ ಟೆಕ್ನಿಕಲ್ ಆಗಿ ಎಲ್ಲ ಆಯಿತು. ಈ ವಾರ ಒಂದು 15 ದಿನದಲ್ಲಿ ಈಗ ಟೆಂಡರ್ ಕಟ್ತಾ ಇದ್ವಿ. ಟೆಂಡರ್ ಕರೆದು ಇನ್ನು 1-1.5 ತಿಂಗಳಲ್ಲಿ ಅಡಿಗಲ್ಲನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನು ಈ ಅವಧಿ ಒಳಗಡೆ ಸಂಪೂರ್ಣವಾಗಿ ನೀರನ್ನು ಎಗರಿಸಿ ನಮ್ಮ ರೈತರಿಗೆ 102, 102A ಮತ್ತು ಆ ಕಾಲುವೆಗಳಿಂದ ಮುಖಾಂತರ ಎಲ್ಲ ಮತ್ತೆ ಕೆಳಭಾಗಕ್ಕೆ ಹೋಗೋಕ್ಕೆ ನೀರು ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಶಾಶ್ವತವಾಗಿ ಮಾಡ್ತಾ ಇದ್ವಿ. ಇದಾದರೆ ನಿಮ್ಮನ್ನು ಯಾರೂ ಹಿಡಿಯೋರಿಲ್ಲ, ತಿರುಗಿ ಶಾಶ್ವತವಾಗಿ ನಮ್ಮ ರೈತರನ್ನ ಯಾರು ಕೂಡ ಹಿಡಿಯೋರಿಲ್ಲ ಅಂತ ಒಂದು ಒಳ್ಳೆಯ ಇರಿಗೇಷನ್ ಅನ್ನು ಪ್ರಾಜೆಕ್ಟ್ ಇದು ಮಾಡಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಲು ಅದನ್ನಾದ ನಂತರ ಭಾಳಷ್ಟು ಈಗ